ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನೀವು ತುಂಬಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಇವಾಗ 8:30 ಆಗಿರ್ಬೋದು. ಸ್ವಲ್ಪ ಲೇಟ್ ಆಯಿತು ಎದ್ದೇಳುವಾಗ. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, 5 ಮಂತ್ಸ್ ಆದಮೇಲೆ ನಿದ್ರೆ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ನನಗೆ ಸೊಂಟ ನೋವು, ಬೆನ್ನು, ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ರಾತ್ರಿ ಸ್ವಲ್ಪ ನಿದ್ರೆ ಕಮ್ಮಿ ಇವಾಗ. ನನಗಂತಲ್ಲ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹಾಗೆ ಸ್ವಲ್ಪ ರಾತ್ರಿ ನಿದ್ರೆ ಕಮ್ಮಿ ಆಗುತ್ತೆ, ಅದಕ್ಕೆ ನಮ್ಮಮ್ಮ ಎಬ್ಬಿಸ್ಲಿಕ್ಕೆ ಹೋಗಲ್ಲ ಇವಾಗ. ಹಾಗೆ ಸ್ವಲ್ಪ ನಿಧಾನ ಎದ್ದು ಫ್ರೆಶ್ ಅಪ್ ಆಗಿ ಜಸ್ಟ್ ಇವಾಗ ಬಂದೆ. ನನ್ನ ಮಗಳು ಅವಾಗಲೇ ಎದ್ದಿದ್ದಾಳೆ. ಅವಳು ಯಾವಾಗಲೂ ಡೈಲಿ ಒಂದು 6:30 6:30 ಇಲ್ಲಾದ್ರೆ ಒಂದು 7:30ಗೆ ಅವಳು ಎದ್ಬಿಡ್ತಾಳೆ. ಎದ್ಬಿಟ್ಟು 7:30 ಅಲ್ಲೇನಿಲ್ಲ, 6:30 ಅಂತ 7 ಆಯ್ತು ಅವಳು ಎದ್ದೇಳೋ ಟೈಮ್ ಯಾವಾಗಲೂ ಸಹ. ಎದ್ದಾಳ್ತಾಳೆ. ಎದ್ದು ಕೂಡಲೇ ಫಸ್ಟ್ ಅವಳ ಅಜ್ಜನ ಹತ್ರ ಹೋಗಿ ಅವರು ಬೆಳಗ್ಗೆ ಎದ್ದು ಹಾಲು ಕೊಡ್ತಾರೆ, ಹಾಲು ಬಿಸಿ ಮಾಡಿ ಕೊಡ್ತಾರೆ. ಅವಳು ಅದನ್ನು ಕುಡಿದು ಅವಳ ರೋಟೀನ್ ಸ್ಟಾರ್ಟ್ ಆಗುತ್ತೆ ಡೈಲಿ. ನಾನು ಆಮೇಲೆ ನಿಧಾನ ಎತ್ಕೊಂಡು ಬರ್ತೇನೆ, ಯಾಕಂದ್ರೆ ನನಗಂತೂ ಎದ್ದು ಅವಳ ಸೊಂಟೆ ಮೇಲೆ ಇಟ್ಕೊಂಡು ಹಾಲು ಉಜ್ಜಿಸ್ಲಿಕ್ಕೆ ಆಗಲ್ಲ ಇವಾಗ. ಅವರೇ ಬೆಳಗ್ಗೆದ್ದು ಹಾಲೆಲ್ಲ ಉಜ್ಜಿಸಿ ಹಾಲು ಕೊಟ್ಟು ಅವಳು ಪಾಡಿಗೆ ಅವಳು ಆಟ ಆಡ್ತಿರ್ತಾಳೆ. ನಾನು ಬಂದು ಎದ್ದಾದ್ಮೇಲೆ ಹಾಲು ಕೊಟ್ಟು ಇಮಿಡಿಯೇಟ್ಲಿ ಏನಾದ್ರು ಫುಡ್ ಕೊಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಜೀರ್ಣ ಸ್ವಲ್ಪ ಲೇಟ್ ಅಲ್ವಾ. ಅದಕ್ಕೆ ಹಾಲು ಕೊಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಎದ್ದು ಬರುವಾಗ ಸರಿ ಆಗ್ತದೆ. ಆದಮೇಲೆ ಫುಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅವಳಿಗೆ. ನಾನು ಅವಳನ್ನು ಅಲ್ಲ ಅಮ್ಮನ ಹತ್ರ ಇದ್ದಾಳಲ್ಲ, ಇಲ್ಲ ರೂಮಲ್ಲಿ ಇದ್ದಾಳೆ ನೋಡು, ರೂಮ್ ಹೋಗಿರ್ಬೇಕು ನೋಡು. ಇಲ್ಲಿ 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 ಈ ಕಡೆ ರೂಮ್ ತಿನ್ಕ್ ಹಾಕಿದಾರ, ಅಲ್ಲಿಗೆ ಹೋಗಿರ್ಬೇಕು ಅವಳು. ನಮ್ಮನೇಲೊಂದು ಬೆಕ್ಕು ಮರಿ ಇಟ್ಟಿದೆ ಆಯ್ತಾ. ಇವಳು ಅದಕ್ಕೋಸ್ಕರ ಆ ರೂಮ್ಗೆ ಹೋಗಿ ಬಾಗಿಲು ಹಾಕೊಳ್ಳೋದು. ಲಾಕ್ ಹಾಕ್ಲಿಕ್ಕಾಗಲ್ಲ, ಹೈಟ್ ಇದೆ ಅದು ಲಾಕ್. ಆ ಬೆಕ್ಕನ್ನು ಹಿಡಿದು ಒಬ್ಬ ತೋರಿಸ್ತೀನಿ. ನಾಟಕ ಮಾಡಬೇಡ ಅಳೋದಾಗಿ, ಪುನಃ ನಾಟಕ ಮಾಡುದು ಅವಳು ಅಲ್ಲಿ ಬರುವಾಗ. ಏನೋ ಸ್ಟಾರ್ಟ್ ಆಯ್ತು ಅವಳದು. ನಮ್ಮಲ್ಲಿ ತುಂಬಾ ದಾಳಿಂಬೆ ಹೂ ಬಿಟ್ಟಿತ್ತು ಆಯ್ತಾ. ಒಂದು ದಾಳಿಂಬೆ ಹಣ್ಣು ಆಗಿದೆ, ತುಂಬಾ ಬಿಟ್ಟಿತ್ತು. ನಾವು ಅನ್ಕೊಂಡಿದ್ವಿ ಅದೆಲ್ಲ ದಾಳಿಂಬೆ ಆಗ್ತದೆ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲ ಉದುರಿಕೊಂಡು ಒಂದು 3 ಹೂ ಇದೆ ಅಷ್ಟೇ. ಯಾಕೆ ಉದುರಿದೆ ಅಂತ ನನ್ಗೆ ಗೊತ್ತಿಲ್ಲ. ನನ್ಗನ್ಸುತ್ತೆ ಎಲ್ಲಾದ್ರೂ ಮಳೆ ಬಂದು ಗಾಳಿ ಬಂದು ಎಲ್ಲರೂ ಉದುರ್ಕೊಂಡಿರ್ಬೋದು ಅನ್ಸುತ್ತೆ. ತೋರಿಸ್ತೇನೆ ಆಯ್ತಾ. 3 ಹೂ ಇದೆ. ನಮ್ಮಪ್ಪ ಫುಲ್ ಕೇರ್ ತಗೊಳ್ತಿದ್ರು. ಹೂ ಬಿಟ್ಮೇಲೆ ಅಂತೂ ಫುಲ್ ಕೇರ್ ತಗೊಳ್ತಾ ಇದ್ರು. ನೋಡಿ, ಏನು ಮಳೆನಾ? ಮಳೆನಾ? ಇದ್ರೆ ಬರ್ತಿದ್ದೆ ಒಳಗೆ. ಇವಳು ನೋಡಿ, ಮೀಶೋದಿಂದ ನಾನು ಬಟ್ಟೆ ಆರ್ಡ್ರ್ ಮಾಡಿದ್ದೆ. ತುಂಬ ದಿನನೇ ತಗೊಳತ್ತೆ ಮೀಶೋದಲ್ಲಿ ಬಟ್ಟೆ ಆರ್ಡ್ರ್ ಮಾಡಿದರೆ. ಅದು ಬಟ್ಟೆ ಬಂತು ಇವಾಗ. ಒಂದು ಕೆಲವೊಂದು ಸಲ್ವಾರು ಮತ್ತು ಒಂದು 2 ಡ್ರೆಸ್ ಏನು ಆರ್ಡ್ರ್ ಮಾಡಿದ್ದೆ. ಬಟ್ ಎಲ್ಲ ಡ್ರೆಸ್ಸು ನನಗೆ ಎಕ್ಸೆಲ್ ಆಯಿತಾ. ನಾನು ಆ್ಯಕ್ಚುಲಿ ಮಾಡಿದ್ದೆ ಎಕ್ಸೆಲ್. ಬಟ್ ಅದು ನನ್ಗನ್ಸತ್ತೆ ಇವಾಗೆಲ್ಲ ಲೂಸ್ ಆಗುತ್ತೆ ಅಂತೇಳಿ. ಇವಾಗ ಪ್ರೆಸೆಂಟ್ ಸೈಜ್ ನಂದು ಮೀಡಿಯಮ್ ಆಗಿದೆ. ಗೊತ್ತಿಲ್ಲ, ಇನ್ನೂ ಹಾಕಿ ನೋಡಿಲ್ಲ. ಬಟ್ ನನ್ಗೆ ಅನಿಸ್ತದೆ ಅದು ನನಗೆ ತುಂಬ ಲೂಸ್ ಆಗ್ಬೋದಾ ಅಂತೇಳಿ, ಗೊತ್ತಿಲ್ಲ. ಬಟ್ಟೆ ಮಾತ್ರ ತುಂಬ ಚಂದ ಇತ್ತಾಯ್ತಾ. ನನಗೆ ಇಷ್ಟ ಆಗಿ ನಾನು ಕೆಲವೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದು. ಅದನ್ನು ಒಂದು ಬಟ್ಟೆನ ಹಾಕಿ ನೋಡಲಿಲ್ಲ, ಬಟ್ ಓಪನ್ ಮಾಡಿ ನೋಡಿದ ಕೂಡಲೇ ನನಗೆ ಗೊತ್ತಾಯಿತು
ಲೂಸ್ ಆಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಸೈಜ್ ಇದ್ದಿದ್ದೆ ಎಕ್ಸೆಲ್, ಬಟ್ ಇವಾಗ ಮೀಡಿಯಮ್ ಆಗಿಬಿಟ್ಟಿದೆ. ಹೇಗೆ ವೆಯ್ಟ್ ಲಾಸ್ ಆದ್ರೆ ಅಂತ ನನ್ನ ಹತ್ರ ಕೇಳಬೇಡಿ. ನನ್ನ ಹತ್ರ ಅದರದ್ದು ರೆಸಿಪಿಯೂ ಇಲ್ಲ, ಅದು ಜರ್ನಿನೂ ನಾನು ಮಾಡಲಿಲ್ಲ. ಯಾರು ಮಾಡಲಿಲ್ಲ, ಹಾಕಿ ನೋಡಬೇಕು. ನಿಮ್ಗೆ ನಾನು ಡ್ರೆಸ್ ತೋರಿಸ್ತೀನಿ ಯಾವುದಂತೇಳಿ. ನಿಮಗೆ ಬೇಕಿದ್ರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ನೀವು ಬೈ ಮಾಡ್ಬೋದು. ಬಟ್ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಕಲರೆಲ್ಲ. ಸೈಜ್ ಆಗೋದೇ ನನಗೆ ಡೌಟ್. ರೂಮಿಗೆ ಹೋಗಿರ್ಬೇಕು ನೋಡು, ಲಾಕ್ ಹಾಕ್ಲಿಲ್ವೇನಾ? ಸೈಜ್ ಆಗೋದೇ ನನಗೆ ಡೌಟ್ ಇವಾಗ. ಚೆಕ್ ಮಾಡಲಿಲ್ಲ, ಆಮೇಲೆಲ್ಲ ಕೆಲಸ ಆದಮೇಲೆ ಚೆಕ್ ಮಾಡಬೇಕು ಇವಾಗ ಆಗತ್ತೆ ಅಂತೇಳಿ. ಹೋಗ್ಲಾ ರೂಮ್ಗೆ? ಈಗ ನನ್ನ ಮಗಳಿಗೆ ಫುಡ್ ರೆಡಿ ಮಾಡ್ತಾ ಇದ್ದೇನೆ, ಯಾಕಂದರೆ ಹಾಲು ಕೊಟ್ಟು 1 hour ಆಯಿತು ಇವಾಗ. ಸೊ ಇದು ಅಂಗನವಾಡಿ ಪುಷ್ಟಿ ಹೇಳ್ತಾರಲ್ಲ, ಅದು ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ, ಬಟ್ ನನ್ನ ಮಗಳಿಗಂತೂ ತುಂಬ ಇಷ್ಟ. ಇದು ಡೈಲಿ ಮಾಡಲ್ಲ ನಾನು, ಒಂದು ವೀಕ್ಲಿ 2 times ಇಲ್ಲದ್ರೆ 3 times, ವಾರಕ್ಕೆ 3 ದಿನ ಹಾಗೆ ಮಾಡ್ತೇನೆ. ಏನಿಲ್ಲ, ಪುಷ್ಟಿ ಪೌಡರ್ ಇರ್ತದಲ್ವಾ, ಅದಕ್ಕೆ ಹಾಲು ಮಿಕ್ಸ್ ಮಾಡೋದು. ಬಿಸಿ ಹಾಲಾದರೂ ಮಿಕ್ಸ್ ಮಾಡ್ಬೋದು, ತಣ್ಣಗಿರೋ ಹಾಲು ಬಿಸಿ ಮಾಡ್ಬೋದು. ಆಮೇಲೆ ನಾವು ಇದನ್ನು ಬಿಸಿ ಮಾಡ್ಲಿಕ್ಕೆ ಇರ್ತೀವಲ್ವಾ, ಅದಕ್ಕೆ ನಾನು ತಣ್ಣಗಿರೋ ಹಾಲನ್ನೇ ಬಿಸಿ ಹಾಕ್ತಾ ಇದ್ದೀನಿ. ಎಲ್ಲ ಕೆಳಗೆ ಹಾಕ್ತಾ ಇದ್ದಾಳೆ. ಈ ಥರ ಮಿಕ್ಸ್ ಮಾಡ್ಕೊಡಿ. ತುಂಬ ದಪ್ಪ ಇರಬಾರ್ದು, ಯಾಕಂದರೆ ಅದು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಮೇಲೆ ಇನ್ನು ತುಂಬ ದಪ್ಪ ಆಗಿಬಿಡುತ್ತೆ. ಸೊ ನೀವು ಎಷ್ಟು ನೀರಾಗಿ ಹಾಕೊಳ್ತೀರಾ, ಆಮೇಲೆ ಅದು ತಿಕ್ಕಾಗುತ್ತೆ. ಇಷ್ಟು ಸಾಕು. ಇದನ್ನು ಬಿಸಿ ಮಾಡಿದ್ರೆ ಆಯಿತು. ನೋಡಿ, ಅವಳಿಗೆ ಪುಷ್ಟಿ ಆದರೆ ಇಷ್ಟ. ಇಷ್ಟು ದಪ್ಪ ಮಾಡಿಕೊಟ್ಟು ಚಂದ ತಿಂತಾಳೆ. ಅಬ್ಬಾ, ಅಯ್ಯಯ್ಯ ಅಳುದು. ಆಯ್ತಾ? ಆ್ಯಕ್ಚುಲಿ ಇವಾಗ ಎಲ್ಲ ಕೆಲಸ ಆಯಿತು ನಂದು. ಮಗುವಿಗೆ ತಿನ್ನಿಸಿ, ನಾನು ಹೇಳಿದ್ನಲ್ಲ ಅವಾಗಲೇ ಪುಷ್ಟಿ ಕೊಟ್ಟಿದ್ದೆ ಇವತ್ತು. ಸೊ ಅವಳಿಗೆ ತಿನ್ನಿಸಿ ಆಯಿತು, ನಂದು ಬ್ರೇಕ್ಫಾಸ್ಟ್ ಆಯಿತು. ನನಗೆ ಇವತ್ತು ಚಿತ್ರಾನ್ನ ಮಾಡಿದ್ರು. ಸೊ ಅದನ್ನೆಲ್ಲ ತಿಂದು ಇನ್ನು ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಆಗಲಿಲ್ಲ, ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಹಾಗೆ ನಾನು ಅವಳಿಗೆ ಸ್ನಾನ ಮಾಡಿಸ್ತೇನೆ. ಸ್ವಲ್ಪ ಬೇಗ ಸ್ನಾನ ಮಾಡಿದ್ರು ವೇಸ್ಟ್ ಅವಳಿಗೆ, ಯಾಕಂದರೆ ಮಧ್ಯಾಹ್ನ ನನಗೆ ಮಲಗಲಿಕ್ಕೆ ಬಿಡಲ್ಲ. ಹಾಗೆ ಇವಾಗ ಇನ್ನು ಸ್ನಾನ ಒಂದು ಮಾಡಿಸ್ಬೇಕು ಅವಳಿಗೆ. ನಾನು ಹೇಳಿದ್ನಲ್ಲ, ನಾನು ಮೀಶೋದಿಂದ ನಾನು ಕೆಲವು ಬಟ್ಟೆ ತಗೊಂಡಿದ್ದೆ ಅಂತೇಳಿ. ನಾನೆಲ್ಲ ಹಾಕಿ ನೋಡಿದೆ, ಬಟ್ ಇಷ್ಟು ಬಟ್ಟೆ ಆರ್ಡ್ರ್ ಮಾಡಿದ್ದೇನೆ ಆಯಿತಾ. ಇಷ್ಟು ಬಟ್ಟೆ ನಾನು ಆರ್ಡ್ರ್ ಮಾಡಿದ್ದೇನೆ. ಇದೆಲ್ಲ ನಿನ್ನೆ ಬಂದಿದ್ದು. ನಾನೊಂದು 3000 ತನಕ, ಸಾರಿ 2500 ಆಗಿರ್ಬೋದು. ಇಷ್ಟು ಬಟ್ಟೆ ನನಗೆ ಯಾವ ಬಟ್ಟೆನೂ ಆಗಲ್ಲ ಇದರಲ್ಲಿ. 1 2 3 4 5 6 ಬಟ್ಟೆ, 6 ಡ್ರೆಸ್ ನಾನು ಆರ್ಡ್ರ್ ಮಾಡಿದ್ದೇನೆ. ಕೆಲವು ಸಲ್ವಾರ್ ಇದೆ, ಒಂದು ಡ್ರೆಸ್ ಇದೆ, 1-2 ಡ್ರೆಸ್ ಇದೆ. ಮತ್ತೆ ಎಷ್ಟು ಬಟ್ಟೆ, ನನಗೆ ಯಾವ ಬಟ್ಟೆನೂ ಆಗಲ್ಲ. ಯಾಕಂತ ಹೇಳಿದ್ರೆ ನಾನು ಮುಂಚೆ XL ಆರ್ಡ್ರ್ ಮಾಡ್ತಾ ಇದ್ದೆ ಬಟ್ಟೆ. ನಾನು ಪ್ರೆಗ್ನೆಂಟ್ ಆದಮೇಲೆ ನಾನು ಕೆಲವು ಡ್ರೆಸ್ ಆರ್ಡ್ರ್ ಮಾಡಿರಲಿಲ್ಲ, ಸಲ್ವಾರೆಲ್ಲ ಆರ್ಡ್ರ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನನ್ನ XL ಸೈಜ್ ಆಗತ್ತೆ ಅಂತ. ನಂದು ಒಳಗೆ ಮನೇಲಿ ಕಬೋರ್ಡಲ್ಲಿ ಇರೋದೆಲ್ಲ XL ಸೈಜ್. ಫಸ್ಟ್ ಮದುವೆ ಆಗೋ ಮುಂಚೆ ನಂದು ಸ್ಮಾಲ್ ಸೈಜ್ ಇತ್ತು, ಸ್ಮಾಲ್ ಟು ಮೀಡಿಯಂ ಸೈಜ್ ಇತ್ತು. ಅದಾದಮೇಲೆ ನಂದು XL ಆಗಿತ್ತು ಸೈಜ್. ಹಾಗೆ ನಾನು ಎಲ್ಲ XL ಆರ್ಡ್ರ್ ಮಾಡಿದ್ದೆ. ಇವಾಗ ನನ್ನ ಸೈಜ್ ನೋಡಿದರೆ L ಸೈಜ್ ಸಮೇತ ನನಗೆ ಆಗಲ್ಲ ಇವಾಗ. ನನ್ನ ಸೈಜ್ ಇವಾಗ ಮೀಡಿಯಮ್ ಆಗಿದೆ. ನಾನಿವಾಗ ಹಾಕಿದ ಬಟ್ಟೆನೂ, ಒಂದು ನಿಮಿಷ, ಇವಾಗ ಈ ಬಟ್ಟೆನೂ ನನಗೆ ಲೂಸ್ ನೋಡಿ. ಇದು ಆ್ಯಕ್ಚುಲಿ L ಸೈಜ್ ಆಯಿತಾ. ನಾನಿದು ಆರ್ಡ್ರ್ ಮಾಡಿದ್ದೆ L ಸೈಜು. ಇದು ಫುಲ್ ಲೂಸ್. ಬಟ್ ನನಗೆ ತುಂಬ ಇಷ್ಟ ಆಗಿತ್ತು ಈ ಡ್ರೆಸ್. ನನಗೆ ಅಂದರೆ ಇವಾಗ ಯೂಸ್ ಆಗ್ಬೋದು,
ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಸ್ ಆಗ್ಬೋದು ಅಂತ ನಾನು ಈ ಥರ ಅನಾರ್ಕಲಿ ಟೈಪ್ ತಗೊಂಡಿದ್ದೆ. ಈ ಡ್ರೆಸ್ ನಾನು ನೋಡ್ತಿದ್ದೇನೆ, ಈ ಥರ ಅನಾರ್ಕಲಿ ಡ್ರೆಸ್ ತಗೊಂಡಿದ್ದೆ ನಾನು. ಬಟ್ ತುಂಬಾ ಲೂಸ್, ಸ್ವಲ್ಪ ಸ್ವಲ್ಪ ಲೂಸ್ ಇದ್ರೆ ಅಡ್ಜಸ್ಟ್ ಮಾಡ್ಬೋದಿತ್ತು ಪ್ರೆಗ್ನೆಂಟಲ್ಲಿ. ಬಟ್ ನನಗಿದು ತುಂಬ ಲೂಸ್ ಅಂದರೆ ತುಂಬ ಲೂಸು, ಕೈಯೆಲ್ಲ ತುಂಬ ಲೂಸ್ ಇದೆ. ಸೊ ಇದನ್ನು ನಾನು ರಿಟರ್ನ್ ಕೊಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ನೀವು ಇದನ್ನು ಆರ್ಡ್ರ್ ಮಾಡ್ಕೊಳ್ಬೋದು. ನಿಮಗೆ ನಾನು ನಾನು ಲಿಂಕ್ ಹಾಕಿರ್ತೇನೆ, ಬೇಕಾದರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಫುಲ್ ಕಾಟನ್, ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಿಮ್ಗೆ ಬೇಕಿದ್ರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಮತ್ತೊಂದು ಇದೊಂದು ಗೌನ್ ಆರ್ಡ್ರ್ ಮಾಡಿದ್ದೆ. ಇದು ನನಗೆ ಅಷ್ಟೇನು ಲೂಸ್ ಇಲ್ಲ, ಇದೊಂದು ನಾನು ಎಲ್ಲಿಗಾದ್ರೆ ವೆಕೇಶನ್ಗೆ ಹೋಗುವಾಗ ಹಾಕಬಹುದು ಅಂತ ನಾನು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಇದು ಸಹ ನೋಡಿ. ಇದು ಚೆನ್ನಾಗಿದೆ. ಇದು ಸ್ವಲ್ಪ ನನಗೆ ಇದು ಯಾಕೆ ವಾಪಸ್ ರಿಟರ್ನ್ ಮಾಡ್ತಿದ್ದೇನೆ ಅಂದರೆ, ನನಗಿದು ಸ್ವಲ್ಪ ನನಗೆ ಇಲ್ಲಿ ನನ್ನ ಚೆಸ್ಟ್ ಹತ್ರ ಸ್ವಲ್ಪ ಟೈಟ್ ಆದಾಗ ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಇದು ನನಗೆ ಕರೆಕ್ಟ್ ಇತ್ತು ಸೈಜ್, ಎಲ್ ಸೈಜಲ್ಲಿ ಆರ್ಡ್ರ್ ಮಾಡಿದ್ದೆ. ಬಟ್ ನನಗೆ ಈ ನನ್ನ ಸಲ್ವಾರಲ್ಲೂ ನನಗೆ ಲೂಸ್ ಆಗುತ್ತೆ, ಎಲ್ ಸೈಜ್ ಎಕ್ಸೆಲ್ ಸೈಜ್. ಬಟ್ ಇದು ನನಗೆ ಅಷ್ಟೇನು ಲೂಸ್ ಇರಲಿಲ್ಲ, ಸರಿ ಇತ್ತು. ಬಟ್ ಚೆಸ್ಟ್ ಅದು ಸ್ವಲ್ಪ ಟೈಟ್ ಆಗಬೇಕು, ಅದಕ್ಕೋಸ್ಕರ ನಾನು ಇದು ರಿಟರ್ನ್ ಕೊಡ್ತಾ ಇದ್ದೇನೆ. ಮತ್ತು ಇನ್ನೊಂದು, ನಿಮ್ಗೆ ಬೇಕಿದ್ರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ, ಇದಂತೂ ನನಗೆ ತುಂಬ ಇಷ್ಟ ಆಯ್ತಾ ಈ ಸಲ್ವಾರ್. ನನಗೆ ನೋಡಿ ಎಷ್ಟು ಇಷ್ಟ ಆಯ್ತು ಅಂದರೆ, ನನಗೆ ತುಂಬ ಇಷ್ಟಪಟ್ಟು ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ ನೋಡಿ. ಕೆಳಗೆ ಅಷ್ಟು ಡಿಸೈನ್ ಇದೆ, ಸಿಂಪಲ್ ಇದೆ ಡಿಸೈನ್ ನೋಡಿ, ತುಂಬ ಚೆನ್ನಾಗಿದೆ ಇದು. ಬಟ್ ನನಗೆ ತುಂಬ ಲೂಸ್, ಸ್ವಲ್ಪ ಲೂಸ್ ಆಗಿದ್ರೆ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದಿತ್ತು. ಇದು ತುಂಬಾ ಲೂಸ್. ಇದು ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನನಗೆ ಇದರಲ್ಲಿ ಡಬಲ್ ಎಕ್ಸೆಲ್ ಅಂತ ತೋರಿಸ್ತಾ ಇದೆ, ಬಟ್ ನಾನು ಆರ್ಡ್ರ್ ಮಾಡಿದ್ದು ಎಕ್ಸೆಲ್. ಇದು ಡಬಲ್ ಎಕ್ಸೆಲ್ ಥರ ಇಲ್ಲ ಸೈಜು. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ರಿಟರ್ನ್ ಕೊಡಲಿಕ್ಕೆ ನಂಗೆ ಒಂಥರ ಬೇಜಾರು. ನಾನು ಇದೆಲ್ಲ ರಿಟರ್ನ್ ಕೊಡಲ್ಲ, ಎಕ್ಸ್ಚೇಂಜ್ ಮಾಡಿಸ್ತೀನಿ. ನಾನು ಮೀಡಿಯಮ್ ಸೈಜ್ ಆರ್ಡ್ರ್ ಮಾಡ್ತೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಇದರೊಟ್ಟಿಗೆ ಈ ಥರ ವೇಲ್ ಕೊಟ್ಟಿದ್ದಾರೆ ನೋಡಿ, ಇದು ಸಲ್ವಾರು. ಅದಕ್ಕೆ ಈ ಥರ ಎಂಬ್ರಾಯ್ಡ್ರಿಂಗ್ ವರ್ಕ್ ಬಂದಿದ್ದು, ಈ ಥರ ವೇಲ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಕೊಟ್ಟಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಇದು ನನಗೆ ವಾಪಸ್ ಕೊಡಲಿಕ್ಕೆ ಮನಸ್ಸಿಲ್ಲ. ಇನ್ನು ಇದು ರಿಟರ್ನ್ ಎಕ್ಸ್ಚೇಂಜ್ ಮಾಡಿ ಇನ್ನು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಅದರೊಟ್ಟಿಗೆ ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ನಾನು ಆರ್ಡ್ರ್ ಮಾಡಿದ್ದೀನಿ, ಇದೊಂದು ಸಲ್ವಾರ್ ಆಯಿತಾ. ಇದು ಸಹ ಇಷ್ಟ ಆಗಿತ್ತು ನನಗೆ. ಇದು ನನಗೆ ತುಂಬ ಲೂಸ್ ನೋಡಿ, ಸೈಜ್ ಎಕ್ಸೆಲ್. ಇದು ತುಂಬ ಲೂಸ್ ನನಗೆ. ಡಿಸೈನ್ ಇಲ್ಲಿ ನೆಕ್ ಹತ್ರ ಮಾತ್ರ, ಈ ಥರ ಚೆಸ್ಟ್ ಹತ್ರ ಮಾತ್ರ ಡಿಸೈನ್ ಆಯಿತಾ. ನನಗೆ ಈ ಥರ ಸಿಂಪಲ್ ಆಗಿ ಡಿಸೈನ್ ಹಾಕೋದು ತುಂಬ ಇಷ್ಟ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ನಾನು ಇವಾಗ ಯಾವುದೆಲ್ಲ ಆರ್ಡ್ರ್ ಮಾಡಿದ್ದೆ, ಇವಾಗ ನಾನು ತೋರಿಸಿದ್ನಲ್ಲ ಅದೊಂದು ಸಲ್ವಾರ್ ಆರೆಂಜ್ ಟೈಪ್ ಇತ್ತಲ್ವ ಕಲರು, ಅದು ಸಹ ನನ್ನ ಹತ್ರ, ಆ ಕಲರ್ ಸಹ ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಯಾವುದೆಲ್ಲ ಕಲರ್ ಇರಲಿಲ್ಲ ಅದೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ನನಗೆ ಆಗಲ್ಲ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದರೊಟ್ಟಿಗೆ ಒಂದು ನಿಮಿಷ, ಇದು ಪ್ಯಾಂಟ್ ಬಂದಿದೆ ನೋಡಿ, ಈ ಥರ ಪ್ಯಾಂಟ್ ಬಂದಿದೆ. ಪಾಕೆಟ್ ಇಲ್ಲ, ಪಾಕೆಟ್ ಇಲ್ಲ. ತುಂಬ ಕಮ್ಮಿ ಪ್ರೈಸಿಗೆ ಮೀಶೋದಲ್ಲಿ ಸಿಕ್ಕಿರೋದು ನನಗಿದು. ಇದು ಸ್ವಲ್ಪ ಗ್ರ್ಯಾಂಡ್ ಇದೆ, ವೇಲ್ ಇದ್ರದ್ದು ಅಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಗ್ರ್ಯಾಂಡ್ ಇತ್ತು. ಎಲ್ಲಿಯಾದರೂ ವೆಡ್ಡಿಂಗಿಗೆ ಹೋಗೋದಾದರೆ, ಇದೆಲ್ಲ ಫಂಕ್ಷನ್ಸಿಗೆಲ್ಲ ಹೋಗುವಾಗ ವೇರ್ ಮಾಡ್ಬೋದು. ತುಂಬ ನನಗಂತೂ ಇಷ್ಟ ಆಗಿತ್ತು. ಇದನ್ನು ವಾಪಸ್ ಕೊಡಬೇಕು. ಯಾವುದೆಲ್ಲ ನನಗೆ ಇಷ್ಟ ಆಗಿ ನಾನು ಆರ್ಡ್ರ್ ಮಾಡಿದೆ ಅದೆಲ್ಲ ನನಗೆ ಅದು
ರಿಟರ್ನ್ ಕೊಡ್ಲಿಕ್ಕೆ ಬೇಜಾರಿಲ್ಲ. ಬಟ್ ಇದು ಸಲ್ವಾರ್ ಎಲ್ಲ ನನಗೆ ತುಂಬ ಇಷ್ಟ ಆಗಿ ನಾನು ಆರ್ಡರ್ ಮಾಡಿದ್ದು, ಇದು ನನಗೆ ರಿಟರ್ನ್. ಮತ್ತು ಇದೊಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ನಾನು, ಇದು ಓಕೆ, ಇದು ನನಗೆ ಅಷ್ಟು ತುಂಬ ಲೂಸ್ ಏನಿಲ್ಲ. ಪ್ರೆಗ್ನೆನ್ಸಿ ಲೂಸ್ ಇದೆ ಬಟ್ ಅಷ್ಟೇನು ಲೂಸ್ ಇಲ್ಲ. ಇದು ನಾನು ಎಲ್ ಸೈಜ್ ಇರಬೇಕು, ಹೌದು ಇದು ಎಲ್ ಸೈಜ್ ನೋಡಿ, ಎಲ್ ಸೈಜ್. ಬಟ್ ಲೂಸ್ ಇದೆ, ನನಗೆ ಪ್ರೆಗ್ನೆನ್ಸಿಲಿ ವೇರ್ ಹಾಕ್ಕೊಳ್ಬೋದು, ಬಟ್ ಆಮೇಲೆ ನನಗೆ ಆಗ್ತದೆಲ್ಲ ಗೊತ್ತಿಲ್ಲ. ಸಪೂರ ಒಂದು ವೆಯ್ಟ್ ಲಾಸ್ ಆಗುವಾಗ ಆಗಲಿಲ್ಲ, ಬಟ್ ಇವಾಗ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗ್ತಾ ಇದ್ದೇನೆ. ಪ್ರೆಗ್ನೆಂಟಲ್ಲಿ ಎಲ್ಲರೂ ದಪ್ಪ ಆದರೆ ನಾನು ವೆಯ್ಟ್ ಲಾಸ್ ಆಗ್ತದೆ. ಇದು ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ಮಾತ್ರ ಡಿಸೈನ್ ನೋಡಿ, ಈ ಥರ ಬ್ಲ್ಯಾಕ್ ಡಿಸೈನ್ ಬಂದಿದೆ, ಕೆಳಗಡೆ ಈ ಥರ ಡಿಸೈನ್ ಬಂದಿದೆ, ಫ್ಲವರ್ ಟೈಪ್ ಡಿಸೈನ್. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ, ಕಾಟನ್ ಇದು, ಒಂಥರ ಕಂಫರ್ಟ್ ಆಗ್ತದೆ ಹಾಕಿದ ಮೇಲೆ ಅಂತೂ. ನಿಮ್ಗೆ ಬೇಕಿದ್ರೆ ಇದು ಸಹ ನಾನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ತಗೊಳ್ಬೋದು. ಮತ್ತು ಇನ್ನೊಂದು ಇದು ನಾನು ಇನ್ನೂ ಓಪನ್ ಮಾಡಿಲ್ಲ, ಇದು ಸಹ ನನ್ನ ಪ್ರಕಾರ ಇದಾಗಿರ್ಬೋದು, ಲೂಸ್ ಆಗಿರ್ಬೋದು. ನನಗೆ ಇದೆಲ್ಲ ನೋಡಿದ್ಮೇಲೆ ಮನಸ್ಸೇ ಬರಲಿಲ್ಲ ತಗೊಳ್ಳಿಕ್ಕೆ. ನೋಡಿ ಇವಾಗೊಂದು ಆರೆಂಜ್ ಕಲರ್ ಡ್ರೆಸ್ ಹಾಕೋದು ಒಂಥರ ಟ್ರೆಂಡಿಂಗ್ ಆಗಿತ್ತು ಇವಾಗ ಎಲ್ಲರಿಗೂ ಸಹ. ಅದರ ಕಲರ್ ಇರಲಿಲ್ಲ, ಓಪನ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಎಕ್ಸೆಲ್ ನೋಡಿ, ಚೆನ್ನಾಗಿದೆ. ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ, ಇದು ಸಹ ಲಿಂಕ್ ಹಾಕಿರ್ತೇನೆ. ಇದು ಸಲ್ವಾರ್ ಡ್ರೆಸ್ ಅಲ್ಲ, ಸಲ್ವಾರ್. ನಿಮ್ಗೆ ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೇನೆ, ಬೇಕಾದ್ರೆ ಆರ್ಡರ್. ಇವತ್ತಿಷ್ಟು ನಾನು ಡ್ರೆಸ್ ತಗೊಂಡ್ರು ಎಲ್ಲ ವೇಸ್ಟ್ ಆಗಿದೆ, ನನಗೆ ಅದೇ ಬೇಜಾರಾಗ್ತಿರೋದು. ಇಷ್ಟು ಹಣ ಕೊಟ್ಟು ತಂದೆಲ್ಲ ಯಾವುದು ಯೂಸ್ ಆಗಲಿಲ್ಲ. ನಾನು ಎಕ್ಸೆಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ನಂದು ಸೈಜ್ ಇವಾಗ ಮೀಡಿಯಮ್ ಆಗಿಬಿಟ್ಟಿದೆ. ಇನ್ನೊಂದ್ಸಲ ಆರ್ಡರ್ ಮಾಡ್ಲಿಕ್ಕೆ ಹೋದರೆ ಅದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ನಾನು ಎಕ್ಸೆಲ್ ಮಾಡ್ಲಿಕ್ಕೆ ಹೋಗಲ್ಲ, ನಾನು ರಿಟರ್ನೇ ಕೊಡ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಬೇಕಾದ್ರೂ ಆರ್ಡರ್ ಮಾಡ್ಕೊಳ್ತೀನಿ. ನಂಗೆ ಬೇಕಿದ್ದಾಗ ಸಿಗಲಿಲ್ಲ, ಇನ್ಯಾಕೆ ಅಲ್ವಾ. ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಎಲ್ಲ ಡ್ರೆಸ್ಸಿಗೆ ನಾನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಬೋದು. ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಹಲೋ, ಇವಾಗ ಸಂಜೆ 4:30 ಆಗಿದೆ. 4:30, 5 o'clock ಹತ್ತಿರ ಬಂತು. ಬೆಳಗ್ಗೆ ಅವಳನ್ನು ಸ್ನಾನ ಮಾಡಿಸಿ, ಮಧ್ಯಾಹ್ನ ಅವಳನ್ನು ಸ್ನಾನ ಮಾಡಿಸಿ, ಬಟ್ಟೆ ಒಗೆದು, ಸೊ ನಾನು ಊಟ ಮಾಡಿ, ಅವಳು ಊಟ ಮಾಡಿಸಿ, ಇವಾಗ ಸಂಜೆ ಮಲಗಿದಾಳು ಅವಳು. ಸೊ ನನಗೆ 2 weeks ಬಿಟ್ಟು ನನಗೆ ಹಾಸ್ಪಿಟಲಿಗೆ ಟೆಸ್ಟಿಗೆ ಕರೆದಿದ್ರು ನನ್ನನ್ನು. ಸ್ಕ್ಯಾನಿಂಗ್ ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ಸೊ ಇವಾಗೊಂದು ಟೆಸ್ಟಿಗೆ ಕರೆದಿದ್ರಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೇನೆ ಇವಾಗ. ಸಂಜೆ ಮೇಲೆ ಹೋದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಅದಕ್ಕೋಸ್ಕರ ನಾನಿವಾಗ ಸಂಜೆ ಮೇಲೆ ಟೆಸ್ಟಿಗೆ ಹೋಗ್ತಾ ಇದ್ದೇನೆ. ನೋಡ್ಬೇಕು ಡಾಕ್ಟರ್ ಏನು ಹೇಳ್ತಾರೆ ಅಂತೇಳಿ, ಯಾಕಂದರೆ ನೆಕ್ಸ್ಟ್ 19 ಬಂದರೆ ನನಗೆ 6 ಆಗುತ್ತೆ. ಸೊ ಇವಾಗ ನಾನು ಉಡುಪಿಗೆ ಟೆಸ್ಟಿಗೆ ಹೊರಡಿದ್ದೇನೆ, ಆಮೇಲೆ ಸಿಗ್ತೇನೆ. ಹಾಂ ಮಣ್ಣಿಲ್ಲ, ಈ ATM ಅಲ್ಲಿ ಯಾವಾಗ ಸಹ ನಾವೇ ಇರುವುದಿಲ್ಲಪ್ಪ. ಮಳೆ ಬರ್ತಾ ಇದೆ. ಹಾಸ್ಪಿಟಲ್ಗೆ ಬಂದ್ವಿ, ಬಟ್ ಜನ ಅಷ್ಟೊಂದಿರಲಿಲ್ಲ, ಯಾಕಂದರೆ ಈವ್ನಿಂಗ್ ಟೈಮ್ ಅಲ್ವಾ, ಸೊ ಜನ ಅಷ್ಟೊಂದು ಇರಲ್ಲ. ಹಾಗೆ ನನ್ನ ಟೆಸ್ಟ್ ಎಲ್ಲ ಮುಗೀತು. ಸೊ ನಾನು ಹೊರಗಡೆ ಬಂದು ಮುಗಿಸ್ಕೊಂಡು ತಮ್ಮ ವೆಯ್ಟ್ ಮಾಡ್ತಾ ಇದ್ದ. ಹಾಗೆ ಆನ್ ದ ವೇ ಪಾನಿಪುರಿ ತಿನ್ನೋಕ್ಕೆ ಹೋದ್ವಿ. ತುಂಬ ವರ್ಷ ಮುಂದೆ ನನಗೆ ಜಾಸ್ತಿ ತಿನ್ನಬೇಡಿ ಆಯಿತಾ. ಇಲ್ಲ ಮಳೆ ಬರುವಾಗ ನಂದು ಅವಾಗಲೇ ಆಗ್ತಿತ್ತು ಟೆಸ್ಟ್ ಅಂತ. ಎಂಥ ಕಾರ್ ಎತ್ತು ಗೊತ್ತುಂಟಪ್ಪ.
ತುಂಬ ಟೈಮ್ ಆಗಿತ್ತು ಪಾನಿಪುರಿ ತಿನ್ನೋದೆ. ಅದಕ್ಕೆ ಇವತ್ತು ತಿಂದದ್ದು. ಮನೇಲಿರುವಾಗ ಎನಿಸ್ತಾ ಇರ್ತದೆ ಎಂತಾರು ತಿನ್ಬೇಕಂತೇಳಿ. ಅದಕ್ಕೆ ಇವತ್ತು ಹೊರಗಡೆ ಬಂದಿದ್ನಲ್ಲ, ಅದಕ್ಕೆ ಮಸಾಲೆ ಪುರಿ ತಿಂದದ್ದು. ಇನ್ನು ಸ್ಕ್ಯಾನಿಂಗ್ ಎಲ್ಲ ಆಯಿತು, ಮನೆಗೆ ಹೋಗೋದು. ಮನೆಗೆ ಹೋದ್ಮೇಲೆ ಜಸ್ಟ್ ಇವಾಗಷ್ಟೇ ಬಂದೆ ನಾನು. ಜೋರು ಮಳೆ ಬಂತು. ಲಾಸ್ಟ್ ಮಿಡಲಲ್ಲಿ ಬರುವಾಗನೇ ಜೋರು ಮಳೆ ಬಂತು. ನೋಡ್ತಿದ್ದಲ್ಲ ಫುಲ್ಲು ಒದ್ದೆ ಆಗಿದ್ದೇನೆ ನಾನು. ಏನು ಹೇಳಿಲ್ಲ ಡಾಕ್ಟರ್, ಎಲ್ಲ ನಾರ್ಮಲ್ ಆಗಿತ್ತು. ಟೆಸ್ಟ್ ಎಲ್ಲ ನಾರ್ಮಲ್ ಇತ್ತು. ಸ್ಕ್ಯಾನಿಂಗ್ ನನಗೆ ನಾಳೆ ಅಥವಾ ನಾಳ್ದು ಅನಾಮಲಿ ಸ್ಕ್ಯಾನಿಂಗ್ ಇರಬೇಕು ಮೋಸ್ಟ್ಲಿ. ನಾನು ನೋಡಲಿಲ್ಲ ಏನು ಬರೆದಿದ್ದಾರೆ ಅಂತೇಳಿ. ಎಲ್ಲ ಟೆಸ್ಟ್ ಎಲ್ಲ ನಾರ್ಮಲ್ ಇತ್ತು. ಇವತ್ತು ನಮಗೆ ಒಂದು ಮಗುವಿದ್ದು ಹಾರ್ಟ್ ಬೀಟ್ ಚೆಕ್ ಮಾಡಿದಂದರೆ ಹಾರ್ಟ್ ಬೀಟ್ ಎಲ್ಲ ಸರಿ ಇದೆ ಅಂತ ನೋಡಿದರು. ಮತ್ತು ಇನ್ನೊಂದು ಬಿ ಪಿ ಚೆಕಪ್ ಮಾಡಿದರು. ಮತ್ತು ನನ್ನ ವೆಯ್ಟ್ ಚೆಕ್ ಮಾಡಿದರು. ಬಿ ಪಿ ನಂದು ಯಾವಾಗಲೂ ಸಹ ಲೋನೇ, ಅದು ಮೇಲೆ ಬರೋದೇ ಇಲ್ಲ. ಹಾಗೆ ವೆಯ್ಟ್ ಚೆಕ್ ಮಾಡಿದರು, ಅದು ಸಹ ಸೇಮ್ ಇತ್ತು. ಲಾಸ್ಟ್ ನಂದು ಆಯಿತು ಎಷ್ಟು ನನಗೆ ಇವತ್ತು. ಈಗ 52 ಇದ್ದೆ, 53 ಆಗಿದ್ದೇನೆ ಅಷ್ಟೇ. 1 kg ಜಾಸ್ತಿ ಆಗಿದ್ದೇನೆ. ಮತ್ತು ಜಾಸ್ತಿ ಆಗಿದ್ದೇನೆ ಕಮ್ಮಿ ಆಗಿದ್ದೇನೆ ಗೊತ್ತಿಲ್ಲ, ಅದು ಸಹ ರಿಪೋರ್ಟಲ್ಲಿ ನೋಡಬೇಕು ನಾನು. 52 ಸಮಥಿಂಗ್ ಇದ್ದೇನಾ ಹೋದ ತಿಂಗಳು. ಈ ತಿಂಗಳು 53 ಇದ್ದೇನೇನಾ, ನೋಡಬೇಕದು. ಅಷ್ಟೇ, ಜಾಸ್ತಿ ಏನು ವೆಯ್ಟ್ ಇದಿರಲಿಲ್ಲ. ಮತ್ತು ಅಷ್ಟೇ, ಮತ್ತೇನಿರಲಿಲ್ಲ ಇವತ್ತು. ಹೇಳುವಾಗ ಏನೇನಿರಲಿಲ್ಲ. ನಾರ್ಮಲಾಗಿ ಟೆಸ್ಟ್ ಮಾಡಿ ಚೆಕಪ್ ಎಲ್ಲ ಮಾಡಿ ಕಳಿಸಿದ್ರು. ನಾಳೆ ಅಥವಾ ನಾಳಿದ್ದು ನನಗೆ ನಾಡಿದ್ದು ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ದಾರೆ. ನಾಡಿದ್ದು 19th ಬಂದರೆ ನನಗೆ 6 ಆಗ್ತದೆ. ಅನಾಮಲಿ ಸ್ಕ್ಯಾನಿಂಗ್ ಇರಬೇಕು, ಗೊತ್ತಿಲ್ಲ ನನಗೆ ಸಹ ಅನಾಮಲಿ ಸ್ಕ್ಯಾನಿಂಗ್ ಇರಬೇಕು. ನಾನು ನೋಡಿಲ್ಲ. ಸ್ಕ್ಯಾನಿಂಗ್ ಅಂತೂ ಬರೆದು ಕೊಟ್ಟಿದ್ದಾರೆ, ಅದು ನೋಡಬೇಕೀಗ. ಸೊ ಇವತ್ತಿನ ಲಾಗ್ ನಾನು ನಿಮ್ಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೇನೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.